ಹಾಸನ ಆಕಾಶವಾಣಿ ಕೇಂದ್ರ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಾಸನ ಆಕಾಶವಾಣಿ ಕೇಂದ್ರ ಫೆಬ್ರವರಿ ತಿಂಗಳ 26ರ ಗುರುವಾರದಂದು ಹಾಸನ ಆಕಾಶವಾಣಿ ಕೇಂದ್ರದ ಅಂಗಳದಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಎಂಬ ವಿಷಯ ಕುರಿತ ಒಂದು ದಿವಸದ ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿತ್ತು. ವಿಚಾರ ಸಂಕಿರಣವನ್ನು ಬೆಳಗ್ಗೆ 10:30 ಪ್ರಾರಂಭ ಮಾಡಲಾಯಿತು. ರೈತಗೀತೆಗೆ ಗೌರವ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಾಸನ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರು ಹಾಗೂ ಕೃಷಿರಂಗ ವಿಭಾಗದ ಮುಖ್ಯಸ್ಥರಾದ ಅರಕಲಗೂಡು ವಿ. ಮಧುಸೂದನ್ ಅವರು ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭವನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಆಕಾಶವಾಣಿಯ ಜಾಲ ದೇಶದಲ್ಲಿ ಅತ್ಯಂತ ಪ್ರಬಲವಾಗಿದ್ದು, ದೇಶದ ಭೂಭಾಗದ 90% ಪ್ರದೇಶವನ್ನು ಇವು ತಲುಪುತ್ತಿವೆ ಹಾಗೂ 98% ಜನಸಂಖ್ಯೆಗೆ ಆಕಾಶವಾಣಿಯ ಕಾರ್ಯಕ್ರಮಗಳು ಲಭ್ಯವಾಗುತ್ತಿವೆ ಎಂದು ಮಧುಸೂದನ್ ಹೇಳಿದರು. ದೇಶದ 188 ಆಕಾಶವಾಣಿ ಕೇಂದ್ರಗಳ ಮೂಲಕ ಕೃಷಿ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಆಕಾಶವಾಣಿ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಇರತಕ್ಕಂತಹ ಮಾಧ್ಯಮ ಕ್ಷೇತ್ರಗಳಲ್ಲಿಯೇ ದೊಡ್ಡ ಒಂದು ನೆಟ್ವರ್ಕನ್ನು ಹೊಂದಿರತಕ್ಕಂತಹ ಒಂದು ಮಾಧ್ಯಮವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನಮ್ಮ ದೇಶದ 90% ಭೂಭಾಗವನ್ನು ಆಕಾಶವಾಣಿ ತಲುಪ್ತಾ ಇದೆ. ನಮ್ಮ ದೇಶದಲ್ಲಿರ್ತಕ್ಕಂತಹ ಜನಸಂಖ್ಯೆಯಲ್ಲಿ 98% ಜನರನ್ನು ಆಕಾಶವಾಣಿಯ ಕಾರ್ಯಕ್ರಮಗಳು ತಲುಪ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ 229 ಆಕಾಶವಾಣಿ ಕೇಂದ್ರಗಳಿದ್ದಾವೆ. 362 ಪ್ರಸಾರಣ ಕೇಂದ್ರಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಹೀಗೆ ಒಟ್ಟಿಗೆ 591 ಆಕಾಶವಾಣಿ ಕೇಂದ್ರಗಳು ನಮ್ಮ ದೇಶದಲ್ಲಿ ಇರತಕ್ಕಂಥದ್ದು. ಈ ಕೃಷಿ ಕಾರ್ಯಕ್ರಮಗಳನ್ನು ಈ ಆಕಾಶವಾಣಿ ಕೇಂದ್ರಗಳ ಪೈಕಿ 188 ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರವನ್ನು ಮಾಡಲಾಗುತ್ತೆ. ಅದರಲ್ಲಿ 97 ವಿಶೇಷವಾದಂತಹ ಈ ಒಂದು ಆಕಾಶವಾಣಿ ಕೇಂದ್ರಗಳಲ್ಲಿ ಕಿಸಾನ್ ವಾಣಿ ಅನ್ನುವಂಥ ಕಾರ್ಯಕ್ರಮವನ್ನು ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಕಿಸಾನ್ ವಾಣಿ ಕಾರ್ಯಕ್ರಮ ಅಂತ ಅಂದರೆ ಏನು ಅಂತ ಹೇಳಿದರೆ, ಕೃಷಿ ಕಾರ್ಯಕ್ರಮವನ್ನು ಮೊದಲಿಂದನೂ ಕೂಡ ಅಂತ ಅಂದರೆ 50ರ ದಶಕದಿಂದಲೂ ಕೂಡ ಆಕಾಶವಾಣಿ ಮಾಡಿಕೊಂಡು ಬರ್ತಾ ಇತ್ತು. ಆನಂತರದ ದಿವಸಗಳಲ್ಲಿ ಅದು ಇನ್ನೂ ಹೆಚ್ಚು ಜನರನ್ನು ಪರಿಣಾಮಕಾರಿಯಾಗಿ ತಲುಪಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಏನಿದೆಯೋ ಇವರು ವಿಶೇಷವಾದಂಥ ಒತ್ತನ್ನು ನೀಡಿ ಈ ಕಿಸಾನ್ ವಾಣಿ ಅನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿದರು. ಇಡೀ ದೇಶದಲ್ಲಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಗಿದ್ದು ನಮ್ಮ ಹಾಸನ ಆಕಾಶವಾಣಿ ಕೇಂದ್ರದಲ್ಲಿ 2004ನೇ ಇಸ್ವಿ ಫೆಬ್ರವರಿ 15ನೇ ತಾರೀಕು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಾಸನ ಆಕಾಶವಾಣಿ ಕೇಂದ್ರದಲ್ಲಿ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು ಪ್ರಸಾರವನ್ನು ಮಾಡಲಾಯಿತು. ಕಳೆದ 22 ವರ್ಷಗಳಿಂದ ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು ಇಲ್ಲಿ ನಿರ್ಮಾಣವನ್ನು ಮಾಡಿ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಲಕ್ಷಾಂತರ ಕೃಷಿಕರು ಇದರ ಪ್ರಯೋಜನವನ್ನು ಪ್ರತಿ ದಿವಸವೂ ಕೂಡ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಈ ಕಿಸಾನ್ ವಾಣಿ ಜೊತೆಗೆ ನಾವು ಮಾಡ್ತಿರ್ತಕ್ಕಂಥ ರೇಡಿಯೋ ಕಿಸಾನ್ ದಿವಸ ಏನಿದೆಯೋ ಇದು ಕಿಸಾನ್ ವಾಣಿ ಪ್ರಾರಂಭವಾದಂಥ ದಿವಸವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಫೆಬ್ರವರಿ 15ನೇ ತಾರೀಕು ನಾವು ಮಾಡಬೇಕಿತ್ತು. ಅದು ಅನೇಕ ಕಾರಣಗಳಿಂದಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ಸುಮ್ಮನೆ ಒಂದು ಕಾರ್ಯಕ್ರಮ ಮಾಡೋದಕ್ಕಿಂತಲೂ ಕೂಡ ನಮ್ಮ ಕೃಷಿಕರಿಗೆ ಆಯಾಯ ಕಾಲಕ್ಕೆ ಏನು ಬೇಕು ಅನ್ನುವಂಥದ್ದನ್ನು ನಾವು ಅರಿತುಕೊಂಡು ಅದನ್ನು ನೀಡ್ತಾ ಹೋಗ್ತಕ್ಕಂಥದ್ದು. ಕಳೆದ ವರ್ಷ ನಾವು ಹವಾಮಾನ ಬದಲಾವಣೆ ಮತ್ತು ಕೃಷಿ ಅನ್ನುವಂಥ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ರೈತರ ಆದಾಯ ದ್ವಿಗುಣ ಮತ್ತು ಕೃಷಿ ಮತ್ತು ರೇಡಿಯೋ ಕಾರ್ಯಕ್ರಮಗಳು ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ನಾವು ವಿಚಾರ ಸಂಕಿರಣವನ್ನು ಮಾಡಿದ್ವಿ. ಈ ಸಾರಿ ಎಲ್ಲೆಲ್ಲೂ ಕೇಳಿ ಬರ್ತಾ ಇರ್ತಕ್ಕಂಥದ್ದು AI ಅನ್ನುವಂಥದ್ದು. AI ಬಂದು ನಮ್ಮನ್ನು ಏನು ಮಾಡುತ್ತೆ ಅನ್ನೋ ಅಂತ ಭಯನೂ ಕೂಡ ಇದೆ. ಅದರ ಜೊತೆಗೆ AIನ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಏನು ಅನ್ನುವಂಥದ್ದು ಅನೇಕರಿಗೆ ಗೊತ್ತಿಲ್ಲ. AI ಅಂದರೆ ಅದನ್ನು ಕೂಡ ಗೂಗಲ್ ಥರ ಯೂಸ್ ಮಾಡ್ತಾರೆ ಅಂತ ಹೇಳಿ. ಅದಲ್ಲ, AI ಗೂಗಲ್ಗಿಂತಲೂ ಕೂಡ ತುಂಬ ಭಿನ್ನ, ಬೇರೆ ಆ್ಯಪ್ಗಳಿಗಿಂತಲೂ ಕೂಡ ಬಹಳ ಭಿನ್ನ. AIನ ಯಾರು ಬಳಕೆ ಮಾಡ್ಬೋದು ಅಂತ ಅಂದರೆ ಎಲ್ಲರೂ ಬಳಕೆಯನ್ನು ಮಾಡ್ಬೋದು. ಎಲ್ಲ ಕೃಷಿಕರು ಅಂತ ಹೇಳಿದರೆ ದೊಡ್ಡ ಕೃಷಿಕರು ಕೂಡ ಮಾಡ್ಬೋದು, ಸಣ್ಣ ಕೃಷಿಕರು ಕೂಡ ಮಾಡ್ಬೋದು.
ಹೇಗೆ ಮಾಡ್ತಕ್ಕಂಥದ್ದು, ಬಳಕೆ ಮಾಡ್ತಕ್ಕಂಥದ್ದು ಹೇಗೆ, ಅದರಿಂದ ಉಪಯೋಗ ಮಾಡಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ದನ್ನು ನಮ್ಮ ಕೃಷಿಕರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಹಾಸನ ಆಕಾಶವಾಣಿ ಕೇಂದ್ರದ ಕೃಷಿಕರು ಏನಿದ್ದಾರೋ ಅವರಿಗೆ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ವಿ. ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾದ KS ಲತಾಕುಮಾರಿ ಮೇಡಮ್ ಅವ್ರನ್ನ ಬಂದು ಉದ್ಘಾಟನೆ ಮಾಡಿಕೊಡಿ ಅಂತ ಕೇಳಿದ್ವಿ. ಅವರು ಬಹಳ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ದಾರೆ. ಆಕಾಶವಾಣಿಯ ಬಗ್ಗೆ ವಿಶೇಷವಾದಂಥ ಬಹಳ ಪ್ರೀತಿಯನ್ನು, ಕಾಳಜಿಯನ್ನು ಅವರು ಹೊಂದಿದ್ದಾರೆ. ಅತಿಥಿ ಅಭ್ಯಾಗತರನ್ನು ಗೋರಾ ರವಿಶಂಕರ್ ಸ್ವಾಗತಿಸಿದರು. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಆತ್ಮೀಯ ಶ್ರೋತೃ ಬಾಂಧವರೇ, ತಮ್ಮೆಲ್ಲರಿಗೂ ರೇಡಿಯೋ ಕಿಸಾನ್ ದಿವಸ 2026 ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಾಗಾರಕ್ಕೆ ಪ್ರೀತಿಯ ಸ್ವಾಗತ. ರೇಡಿಯೋ ಕಿಸಾನ್ ದಿವಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಪೂರ್ವ ತಯಾರಿ ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ನಿಗದಿ ಮಾಡಲು ಬಹಳ ಶ್ರಮ ವಹಿಸಿದ ನಮ್ಮ ಹಾಸನ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಶ್ರೀಮತಿ ಸುಜಾತ ಎಫ್ ತಳವಾರ್ ಮೇಡಮ್ ರವರನ್ನು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೇಳಿಕೊಂಡಾಗ ತುಂಬು ಹೃದಯದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ಶ್ರೀಮತಿ KS ಲತಾಕುಮಾರಿ ಮೇಡಮ್ ರವರನ್ನು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಅಂತ ನಾವು ಕೇಳಿಕೊಂಡಾಗ ತಮ್ಮ ಒತ್ತಡದ ಕೆಲಸದಲ್ಲೂ ಕೂಡ ಬಿಡು ಮಾಡಿಕೊಂಡು ಬಂದಿದ್ದಾರೆ. ಆಕಾಶವಾಣಿ ಮೇಲೆ ಅಪಾರ ಪ್ರೀತಿಯಿಂದ ಜಿಲ್ಲೆಯ ಸಾರ್ವಜನಿಕರನ್ನು ತಲುಪಲು ಪ್ರತಿ ತಿಂಗಳು ಆಕಾಶವಾಣಿಗೆ ಭೇಟಿ ನೀಡುತ್ತಿರುವ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ KS ಲತಾಕುಮಾರಿ ಮೇಡಮ್ ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಆಕಾಶವಾಣಿ ಹಾಸನ ಕೇಂದ್ರದ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ಹಾಗೂ ಬೆಂಬಲವನ್ನು ನೀಡಿ ಕಾರ್ಯಕ್ರಮ ಸುಸೂತ್ರವಾಗಿ ಜರುಗಲು ಸಹಕಾರವನ್ನು ನೀಡಿದ ನಮ್ಮ ನಿಲಯದ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಮತಿ TP ಉಷಾ ಮೇಡಮ್ ರವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ P ರಮೇಶ್ ಕುಮಾರ್ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮತ್ತೋರ್ವರಾದಂತಹ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದಂತಹ ಡಾಕ್ಟರ್ HR ಯೋಗೇಶ್ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀನಿವಾಸ ದೇಶಪಾಂಡೆ ಸರ್ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿ ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದಂತಹ ಅರಕಲಗೂಡು ವಿ ಮಧುಸೂದನ್ ಸರ್ ಅವರು. ಈ ಕಾರ್ಯಾಗಾರ ಇಷ್ಟೊಂದು ಅಚ್ಚುಕಟ್ಟಾಗಿ ಜರುಗುತ್ತಿದೆ, ಹಾಗೆಯೇ ಉತ್ತಮವಾಗಿ ಆಯೋಜನೆ ಆಗಿದೆ ಅಂದರೆ ಅದಕ್ಕೆ ಮಧುಸೂದನ್ ಸರ್ ಅವರ ಶ್ರಮ ಸಾಕಷ್ಟಿದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟನೆ ಮಾಡಿಕೊಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಹಾಗೂ ಉಳಿದ ಎಲ್ಲ ಗಣ್ಯರನ್ನು ಕೂಡ ನಾನು ಕೋರ್ತಾ ಇದ್ದೇನೆ. ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ವಿಚಾರ ಸಂಕಿರಣವನ್ನು ಗಿಡಕ್ಕೆ ನೀರುಣಿಸುವ ಮೂಲಕ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ KS ಲತಾಕುಮಾರಿಯವರು ಉದ್ಘಾಟಿಸಿದರು. ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆಯ ಬಳಕೆಯಿಂದ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ನಿರೀಕ್ಷಿಸಬಹುದು ಎಂದು ಹೇಳಿದರು. ಧನ್ಯವಾದಗಳು. ನಮ್ಮ ಹಾಸನ ಆಕಾಶವಾಣಿಯಿಂದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತು ಒಂದು ದಿವಸದ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದ್ದಾರೆ. ಗೊತ್ತಿರೋ ಹಾಗೆ ಈ ರೇಡಿಯೋಗೂ ಮತ್ತು ರೈತರಿಗೂ ಒಂದು ಅವಿನಾಭಾವ ಸಂಬಂಧ. ಯಾಕಂದರೆ ನಾವು ಚಿಕ್ಕವರಿರುವಾಗ ಆಗಿನ್ನೂ ಆ ದೂರದರ್ಶನದ ಒಂದು ಪ್ರಭಾವ ಕಮ್ಮಿ ಇತ್ತು. ಆಗ ನಾವು ದಿನ ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭ ಆದರೆ ನಾವು ಶಾಲೆಗೆ ಹೋಗೋವರೆಗೆ ರೇಡಿಯೋವನ್ನು ಕೇಳ್ತಾ ಇರ್ತಾ ಇದ್ವಿ. ವಾರ್ತೆಗಳಿರಬಹುದು, ಅದರ ಜೊತೆಗೆ ಮುಖ್ಯವಾಗಿ ರೈತರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಹ ಹಾಕ್ತಾಯಿದ್ರು. ಅದರಿಂದ ಏನಾಗೋದು, ರೈತರು ತಮ್ಮ ಸಲಹೆಗಳನ್ನು, ತಮ್ಮ ವಿಚಾರವನ್ನು, ಒಂದು ನಾಲೆಡ್ಜ್, ಇನ್ಫಾರ್ಮೇಷನನ್ನು ಅವರು ನಮ್ಮ ಆಕಾಶವಾಣಿ ಮುಖಾಂತರ ಪಡಿತಾ ಇದ್ರು. ಅದರಲ್ಲಿ ಎಷ್ಟೊಂದು ವಿವಿಧ ರೀತಿಯ ಒಂದು ಚರ್ಚೆಗಳು, ಮಾಹಿತಿಗಳು ರೈತರಿಗೆ ನೇರವಾಗಿ ತಲುಪಿಸುವ ಕ್ರಮ ನಿರಂತರವಾಗಿ ಆಕಾಶವಾಣಿಯಿಂದ ನಡೀತಾ ಬರ್ತಾ ಇದೆ. ಅದರ ಜೊತೆಯಲ್ಲಿ ರೇಡಿಯೋ ಕಿಸಾನ್ ದಿವಸ ಅಂತ ಹೇಳಿ ತಮ್ಮ ರೇಡಿಯೋ ಮುಖಾಂತರ ಕಿಸಾನ್ ಅಂದರೆ ರೈತರಿಗೆ ಆಗ್ತಕ್ಕಂತಹ ಅನುಕೂಲಗಳ ಬಗ್ಗೆ ಮತ್ತು ಅವರಿಗೆ ಒದಗಿಸಬೇಕಾದಂತಹ ಮಾಹಿತಿಗಳ ಬಗ್ಗೆ ಒಂದು ವಿಚಾರವನ್ನು ತಲುಪಿಸುವ ನಿಟ್ಟಿನಲ್ಲಿ ಆಕಾಶವಾಣಿಯ ಪಾತ್ರ ತುಂಬ ಪ್ರಮುಖವಾಗಿದೆ. ಅದರಲ್ಲೂ ಈ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿಯ ಬಗ್ಗೆ ಈ ವಿಷಯ ಇದೆಯಲ್ಲ, ಇದು ಈಗಿನ ಕಾಲಕ್ಕೆ ತುಂಬ ಪ್ರಸ್ತುತ. ಬದಲಾವಣೆ ಜಗತ್ತಿನ ನಿಯಮ. ಆದರೆ
ಆ ಬದಲಾವಣೆ ಯಾವ ಕ್ಷೇತ್ರವನ್ನೂ ಬಿಟ್ಟಿಲ್ಲ, ಕೃಷಿ ಕ್ಷೇತ್ರವನ್ನು ಸೇರಿಸಿಕೊಂಡಂತೆ. ಕೃಷಿ ಕ್ಷೇತ್ರದಲ್ಲಿ ನಾವೆಲ್ಲರೂ ಇವತ್ತು ಏನಿದ್ದೇವೆ, ಎಲ್ಲರೂ ಒಂದು ರೀತಿಯ ಕೃಷಿ ಹಿನ್ನೆಲೆಯನ್ನು ಹೊಂದಿರುವವರು. ಹಾಗಾಗಿ ಆ ಕೃಷಿಯ ಏಳು ಬೀಳುಗಳನ್ನು ಕಣ್ಣಾರೆ ಕಂಡಿರುವವರು, ಅದರ ಒಳ ಹೊರಗಳ ಬಗ್ಗೆ ತಿಳಿದಿರುವವರು. ಆ ನಿಟ್ಟಿನಲ್ಲಿ ಹೇಳಬೇಕು ಅಂದರೆ ತಾಂತ್ರಿಕತೆ ಮತ್ತು ಈ AI ಏನಂತೀವಿ, ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಏನು ಕರೀತೇವೆ, ಅದರ ಉಪಯೋಗವನ್ನು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬಹುದು ಅನ್ನೋದು ಈಗಿನ ಚರ್ಚೆಯಲ್ಲ, ನಿರಂತರವಾಗಿ ಈ 2-3 ದಶಕಗಳಿಂದ ನಡೀತಾ ಬರ್ತಾ ಇದೆ. ಅದರಲ್ಲೂ ನಾವು ಗಮನಿಸಿರೋ ಹಾಗೆ ಅನೇಕ ಬದಲಾವಣೆಗಳು ಸಹ ಕೃಷಿ ಕ್ಷೇತ್ರದಲ್ಲಿ ಆಗಿರೋ ಹಾಗೆ ಸಣ್ಣ ಹಿಡುವಳಿದಾರರಿಂದ ಹಿಡಿದು ದೊಡ್ಡ ಹಿಡುವಳಿದಾರರಿಂದ ಹಿಡಿದು ಅನೇಕ ಉಪಯೋಗಗಳು ಆಗಿದೆ, ಪ್ರಾಯೋಗಿಕವಾಗಿ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದರೆ ಮೊನ್ನೆ ನಾವು ಒಬ್ಬ ರೈತರ ಜೊತೆಯಲ್ಲಿ ಮಾತಾಡುವಾಗ ಹೇಳ್ತಾ ಇದ್ರು, ಈ ಹವಾಮಾನ ವರದಿ, ಸೊ ಮಳೆಗಳ ಬಗ್ಗೆ ನಿಖರ ಮಾಹಿತಿ, ಮತ್ತು ಕ್ಲೈಮೇಟ್, ಟೆಂಪ್ರೇಚರ್, ಉಷ್ಣತೆಯ ಬಗ್ಗೆ ಮತ್ತು ಅನೇಕ ವಿಷಯಗಳ ಬಗ್ಗೆ ಹವಾಮಾನ ವರದಿಯನ್ನು, ವೆದರ್ ಇನ್ಫಾರ್ಮೇಷನನ್ನು ಅವರು ತಮ್ಮ ಕೈಯಲ್ಲಿರುವ ವಾಟ್ಸಪ್ ಮುಖಾಂತರ ಪಡಿತಾರೆ ಮತ್ತು ಆ್ಯಪ್ಗಳ ಮುಖಾಂತರ ಪಡಿತಾರೆ. ಈಗ ಪೆಸ್ಟಿಸೈಡ್ಸ್ ಕಂಟ್ರೋಲ್ ಇರಬಹುದು, ಫರ್ಟಿಲೈಸರ್ಸ್ ಇರಬಹುದು, ರಸಗೊಬ್ಬರಗಳ ಅಪ್ಲೈ ಮಾಡೋದು ಈಗ ಅನೇಕ ತಾಂತ್ರಿಕತೆಯಿಂದ ನಡೀತಾ ಇದೆ. ಇನ್ನು ಇಸ್ರೇಲ್ ಟೆಕ್ನಾಲಜಿ ಅಂದ್ಬಿಡ್ತಾರೆ ಜಾಸ್ತಿಯ ತಾಂತ್ರಿಕತೆಗೆ. ಅಂದರೆ ನೀರನ್ನು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ, ಅಂದರೆ ಸ್ವಲ್ಪ ನೀರನ್ನು ಉಪಯೋಗಿಸಿ, ಹನಿ ನೀರನ್ನು ಉಪಯೋಗಿಸಿ ಯಾವ ರೀತಿ ಹೆಚ್ಚಿನ ಬೆಳೆಯನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ, ಮತ್ತು ರಸಗೊಬ್ಬರಗಳು, ಈ ರಾಸಾಯನಿಕಗಳ ಬಳಕೆಗಳ ಬಗ್ಗೆ, ಅದು ಎಲ್ಲ ಏನಾಗ್ತದೆ, ಎಷ್ಟು ಕಮ್ಮಿ ಯೂಸ್ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ, ಅದರ ಬಗ್ಗೆ ಅವರೇನು ವಿಜ್ಞಾನಿ ಆಗಬೇಕಾಗಿಲ್ಲ ರೈತರು. ಈ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ತಮ್ಮ ಜೀವನವನ್ನು ಸುಧಾರಣೆ ಮಾಡ್ಕೊಳ್ಬಹುದು, ಕೃಷಿ ಪದ್ಧತಿಯನ್ನು ಸುಧಾರಿಸಿಕೊಳ್ಬಹುದು. ಮತ್ತು ಈಗಿನ ಕಾಲದ ಬಹುಮುಖ್ಯ ಚಾಲೆಂಜ್ ಅಂದರೆ ಸವಾಲು ಅಂದರೆ ಕೆಲಸಗಾರರು. ಎಲ್ಲೂ ಕೆಲಸಗಾರರು ಸಿಗೋದಿಲ್ಲ. ಸ್ವತಂತ್ರವಾಗಿ ರೈತರು ಒಂದು ಕೃಷಿಯನ್ನು ನಡೆಸಬೇಕು ಮತ್ತು ಲಾಭದಾಯಕವಾಗಿ ನಡೆಸಬೇಕು ಅಂತ ಅಂದರೆ ಅವರು ಈ ತಾಂತ್ರಿಕತೆಯ ಮೊರೆ ಹೋಗಲೇಬೇಕು. ಅದರಲ್ಲಿ AI ಸಹ ಒಂದು. ಹಾಗಾಗಿ ಈ ಎಲ್ಲ ನಿರ್ವಹಣೆಗೆ ಈಗ ಒಂದು ರೀತಿ ಒಳಗಡೆ ಬಂದಾಗಿದೆ, ಒಂದು ಮುಖ್ಯ ದ್ವಾರ ತೆಗೆದಾಗಿದೆ, ಎಂಟ್ರಿ ಆಗಿದೆ. ಆದರೆ ಅದನ್ನು ಯಾವ ರೀತಿ ನಮ್ಮ ರೈತರು ಕಡಿಮೆ ವೆಚ್ಚದಲ್ಲಿ, ಯಾಕಂದರೆ ನಮ್ಮ ರೈತರದು ಒಂದು ಮುಖ್ಯ ಧ್ಯೇಯ ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟ್, ಹೆಚ್ಚಿನ ಲಾಭವನ್ನು ಪಡಿಬೇಕು. ಮತ್ತು ನಮ್ಮ ರೈತರಿಗೆ ಇದು ಒಂದು ಉದ್ಯಮ. ಈಗ ಏನು ನಾವು ಹೇಳ್ತೇವೆ ಕೃಷಿ ಅಂದ ತಕ್ಷಣ ತುಂಬಾ ನೋವು ಕೊಡೋ ವಿಚಾರ ಅಂತ ಹೇಳಿ ಎಷ್ಟೋ ರೈತರು ನೋವನ್ನು ಅನುಭವಿಸ್ತಾರೆ. ಅದು ನೋವಿಂದು ಅಲ್ಲ. ನಾವೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತದಲ್ಲಿ ಕೃಷಿ ಒಂದು ಉದ್ಯೋಗ ಅಲ್ಲ, ನಮ್ಮ ಜೀವನ ಶೈಲಿ, ಕೃಷಿಯೇ ಜೀವನ ರೀತಿಯಲ್ಲಿ ಆಗೋಗಿದೆ. ಹಾಗಾಗಿ ಅದನ್ನು ಯಾರೂ ಹೊರತುಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಕೃತಕ ಬುದ್ಧಿಮತ್ತೆಯನ್ನು ಯಾವ ರೀತಿ ಕೃಷಿಕರು ತುಂಬ ಪ್ರಾಯೋಗಿಕವಾಗಿ ಮತ್ತು ತಮ್ಮ ಅನುಕೂಲಕ್ಕಾಗಿ ಯಾವ ರೀತಿ ಬಳಸ್ಕೊಳ್ಬಹುದು ಮತ್ತು ಕಮ್ಮಿ ವೆಚ್ಚದಲ್ಲಿ, ಯಾಕಂದರೆ ನಮ್ಮ ರೈತರು ಸಹ ಈಗ ಬುದ್ಧಿವಂತರ ಆಗ್ತಾ ಇದ್ದಾರೆ, ತುಂಬ ಸ್ಮಾರ್ಟ್ ಆಗ್ತಾ ಇದ್ದಾರೆ. ಸ್ಮಾರ್ಟ್ ಫಾರ್ಮರ್ಸ್ ತುಂಬ ಬುದ್ಧಿವಂತ ಮತ್ತು ಜಾಣ್ಮೆಯ ರೈತರಾಗಿ ಪರಿವರ್ತನೆ ಹೊಂದುತ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಇದು ಒಂದು ರೀತಿಯ ಒಳ್ಳೆಯ ಬೆಳವಣಿಗೆ. ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ನಾವು ತಿಳಿದಿದ್ವಿ ಆಕಾಶವಾಣಿ ಅಂದರೆ ಬರೀ ಮಾತಾಡೋದು ಅಷ್ಟೇ ಅಂತ ಹೇಳಿ. ಆದರೆ ನಮ್ಮ ಆಕಾಶವಾಣಿ ಹಾಸನದವರು ರೈತರನ್ನೂ ಸಹ ಕರೆಸಿದ್ದಾರೆ, ಅಧಿಕಾರಿಗಳನ್ನು ಕರೆಸಿದ್ದಾರೆ, ವಿಜ್ಞಾನಿಗಳನ್ನು ಕರೆಸಿದ್ದಾರೆ, ಮತ್ತು ಎಲ್ಲರನ್ನ ಒಳಗೊಂಡಂತೆ ಅವರು ಒಂದು ಸಂಕೀರ್ಣವನ್ನು ಆಯೋಜಿಸಿದ್ದಾರೆ. ಇದು ಮೊದಲ ಬಾರಿಗೆ ನಾವು ಇದನ್ನು ನೋಡ್ತಾ ಇರೋದು. ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಹಾಸನ ಆಕಾಶವಾಣಿಗೆ, ಅವರೆಲ್ಲರ ಸಿಬ್ಬಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ಇದರ ಮುಖಾಂತರ ಸಾವಿರಾರು ರೈತ ಕುಟುಂಬಗಳ ಜೀವನ ಪರಿವರ್ತನೆ ಆಗುತ್ತೆ ಅಂತ ನಾನು ಆಶಿಸ್ತೇನೆ. ಮತ್ತು ಇದರ ಬಳಕೆಯನ್ನು ಮಾಡಿಕೊಳ್ಳಿ, ಒಂದು ಹೊಸ ವಿಚಾರ ನಮ್ಮ ರೈತರಿಗೆ ಮುಟ್ಟಲಿ. ಈಗೆಲ್ಲ ಇರ್ತಕ್ಕಂಥ ಸವಾಲುಗಳನ್ನ ಯಾವ ರೀತಿ ಇದರ ಮುಖಾಂತರ ಎದುರಿಸಬಹುದು ಅನ್ನೋದನ್ನು ಸಹ ಇದರ ಬಗ್ಗೆ ಕಲಿಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದೀರಾ. ತಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲ ಕೇಳುಗರಿಗೂ ಸಹ ಧನ್ಯವಾದಗಳು. ನಮಸ್ತೆ. ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಆಕಾಶವಾಣಿ ಕೇಂದ್ರ ಕೃಷಿಕರ ಕಲ್ಯಾಣಕ್ಕಾಗಿ ಉತ್ತಮವಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ ಎಂದು ಅವರು ಹೇಳಿದರು. ಎಲ್ರಿಗೂ ನಮಸ್ಕಾರ. ನಾನು ಕೂಡ ಬಾಲ್ಯದಲ್ಲಿ ಭಾಳಷ್ಟು ಆಕಾಶವಾಣಿಯನ್ನು ಕೇಳ್ತಾ ಇದ್ದೆ ಮತ್ತು ಈಗಲೂ ಕೂಡ ಕೇಳ್ತಾ ಇದ್ದೇನೆ. ನನ್ನ ನ್ಯಾಚುರಲ್ ಟ್ಯಾಲೆಂಟನ್ನು ಜಾಸ್ತಿ ಮಾಡಿದಂಥ ಆಕಾಶವಾಣಿಗೆ ಧನ್ಯವಾದಗಳನ್ನ ಹೇಳ್ತಾ, 2026-27ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ್ ವಿಸ್ತಾರ್ ಅನ್ನೋ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಭಾರತ್ ವಿಸ್ತಾರ್ ಯೋಜನೆಯಲ್ಲಿ ಪ್ರಮುಖವಾಗಿ ಅಗ್ರಿಸ್ಟ್ಯಾಕ್ ಪೋರ್ಟಲ್ಗಳ ಬಗ್ಗೆ ಹಾಗೂ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಎಲ್ಲ ಮಾರ್ಗಸೂಚಿಗಳನ್ನು ಮತ್ತು ಅವರ
ರೆಕಮೆಂಡೇಷನ್ಗಳನ್ನು ಕೃತಕ ಬುದ್ಧಿಮತ್ತೆಯೊಂದಿಗೆ ಸಂಯೋಜಿಸುವ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಏನಾಗ್ತದೆ ಅಂತೇಳಿ ಹೇಳಿದರೆ, ನಾವು ಕೃತಕ ಬುದ್ಧಿಮತ್ತೆ ಮುಖಾಂತರ ಕೃಷಿಯನ್ನು ಮತ್ತಷ್ಟು ಸಮೃದ್ಧಗೊಳಿಸೋದಕ್ಕೆ ಹೇಗೆ ಸಾಧ್ಯ, ಕೃಷಿಯನ್ನು ಮತ್ತಷ್ಟು ನಿಖರತೆಯೊಳಗೆ ತೆಗೆದುಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಮುಖಾಂತರ ಈಗಾಗಲೇ ನಿಮಗೆ ಗೊತ್ತಿದೆ, ಫೆಬ್ರವರಿ 16ರಿಂದ ಫೆಬ್ರವರಿ 20ರವರೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮಿಟ್ ಹೊಸದೆಹಲಿಯೊಳಗೆ ನಡೆದಿದೆ. ಆ್ಯಕ್ಚುಲಿ ಅಲ್ಲಿಯ ಗೂಗಲ್ನ ಮುಖ್ಯಸ್ಥರಾದಂಥ ಸುಂದರ್ ಪಿಚೈ ಅವರು ಭಾಗವಹಿಸಿದರು, ನಮ್ಮ ಮೈಕ್ರೋಸಾಫ್ಟ್ನ ಮುಖ್ಯಸ್ಥರಾದಂಥ ಸ್ಮಿತ್ ಅವರು ಭಾಗವಹಿಸಿದರು. ಇವರೆಲ್ಲರೂ ಸೇರಿ ಯೋಚನೆಯನ್ನು ಮಾಡಿ ಒಂದಿಷ್ಟು ಚಿಂತನೆಗಳನ್ನು ಹೊರಗೆ ಹಾಕಿದ್ದಾರೆ. ಕೃಷಿಯನ್ನು ಮತ್ತಷ್ಟು ನಿಖರತೆಯೊಳಗೆ ಹೇಗೆ ಕೊಂಡೊಯ್ಬೋದು ಕೃತಕ ಬುದ್ಧಿಮತ್ತೆ ಮುಖಾಂತರ ಅಂತೇಳಿ ಅಂತ. ಒಂದು, ಈ ಹವಾಮಾನ ಏನಿದೆ ಅದರ ಮುನ್ಸೂಚನೆಯನ್ನು ಕೃತಕ ಬುದ್ಧಿಮತ್ತೆ ಮುಖಾಂತರ ನಾವು ಭಾಳಷ್ಟು ನಿಖರವಾಗಿ ಕಂಡುಕೊಳ್ಬೋದು ಅಂತೇಳಿ. ಅಂದರೆ ಇನ್ನು ಮುಂದಿನ ಒಂದು ವಾರದಲ್ಲಿ ಯಾವತ್ತು ಮಳೆ ಆಗ್ಬೋದು, ಯಾವತ್ತಿನ ದಿವಸ ನಮಗೆ ತೇವಾಂಶ ಹೆಚ್ಚಾಗ್ಬೋದು, ಅಥವಾ ಒಣ ಹವೆ ಯಾವತ್ತಿನ ದಿವಸ ಜಾಸ್ತಿ ಆಗ್ಬೋದು. ಆ ಮುಖಾಂತರ ಕೃಷಿಯನ್ನು ಮತ್ತಷ್ಟು ನಿಖರತೆಯೊಳಗೆ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ. ಈಗ ಉದಾಹರಣೆಗೆ ಮುಂದಿನ 5 ದಿನಗಳಲ್ಲಿ ಮಣ್ಣಿನ ತೇವಾಂಶ ಹೆಚ್ಚೋದ್ರ ಮುಖಾಂತರ ಏನಾಗ್ತದೆ ಅಂತ ಹೇಳಿದ್ರೆ, ಭತ್ತದ ಬೆಳೆಯಲ್ಲಿ ಬೆಂಕಿ ರೋಗ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಒಂದು ಸ್ಟೇಟ್ಮೆಂಟ್ ಆಯಿತು ಅಂತೇಳಿ ಹೇಳಿದರೆ, ಅದರ ಮುಖಾಂತರ ರೈತರು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೋದು ಮತ್ತು ಆ ಮುಖಾಂತರ ಕೃಷಿ ವೆಚ್ಚವನ್ನು ತಗ್ಗಿಸಿ ಉತ್ಪನ್ನವನ್ನು ಅತಿ ಹೆಚ್ಚು ಶ್ರೇಷ್ಠವನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ರೈತರು ಮಾಡಬಹುದು ಅಂತೇಳಿ. ಅದೇ ರೀತಿ ಮಣ್ಣಿನ ಫಲವತ್ತತೆಯನ್ನು ನಾವು ಕೃತಕ ಬುದ್ಧಿಮತ್ತೆ ಮುಖಾಂತರ ಭಾಳಷ್ಟು ನಿಖರವಾಗಿ ಕಂಡುಹಿಡ್ಕೊಳ್ಬೋದು. ನ್ಯೂಟ್ರಿಷನ್ ಕಂಡೀಷನ್ ಆಫ್ ದಿ ಪ್ರೆಸೆಂಟ್ ಸಾಯಿಲ್ ಸ್ಟೇಟಸ್ ಅಂತಕ್ಕಂಥದ್ದು, ಅದನ್ನು ನಾವು ಕಂಡುಹಿಡ್ಕೊಳ್ಳೋದ್ರ ಮುಖಾಂತರ ನಾವು ನಮ್ಮ ಮಣ್ಣಿಗೆ ಯಾವ ರಸಗೊಬ್ಬರವನ್ನು ಸೇರಿಸಬೇಕು, ಎಷ್ಟು ಪ್ರಮಾಣದ ರಸಗೊಬ್ಬರವನ್ನು ಸೇರಿಸಬೇಕು, ಯಾವ ಹೊತ್ತಿನಲ್ಲಿ ಸೇರಿಸಬೇಕು ಅಂತಕ್ಕಂಥ ವಿಷಯವನ್ನು ಕೂಡ ನಾವು ಇದರ ಮುಖಾಂತರ ಬಹಳಷ್ಟು ನಿಖರವಾಗಿ ಮಾಡಬಹುದು. ಇದರ ಜೊತೆಗೆ ಇಂಥ ಒಂದು ಬೆಳೆಗೆ ಇಂಥದ್ದೇ ಶಿಫಾರಸನ್ನು ಮಾಡಿರ್ತೀವಿ ನಾವು. ಯಾವುದೇ ಒಂದು ಭತ್ತದ ಬೆಳೆ ಆಗಿರ್ಬೋದು, ಮುಸ್ಕಿನ ಜೋಳದ ಬೆಳೆ ಆಗಿರ್ಬೋದು, ಎಷ್ಟು ಪ್ರಮಾಣದ ಪೋಷಕಾಂಶಗಳನ್ನು ಹಾಕಬೇಕು ಅಂತಕ್ಕಂಥದ್ದನ್ನು, ಅದರ ಕ್ಯಾಲ್ಕುಲೇಷನ್ ಬೇಸ್ ಮೇಲೆ ಯಾವ ಹೊತ್ತಿನಲ್ಲಿ ಹಾಕಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಭಾಳಷ್ಟು ನಿಖರವಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ರೈತರು ಎದುರಿಸ್ತಕ್ಕಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ, ಗ್ರೇಡಿಂಗ್ ಮತ್ತು ಮಾರುಕಟ್ಟೆ ವ್ಯವಸ್ಥೆ. ಯಾವುದೇ ಒಂದು ಉತ್ಪನ್ನದ ಗ್ರೇಡಿಂಗನ್ನು ಅಂದರೆ ವರ್ಗೀಕರಣವನ್ನು ಭಾಳಷ್ಟು ನಿಖರವಾಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಮಾಡೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಈಗ ಒಂದು ಮಾರುಕಟ್ಟೆ ವ್ಯವಸ್ಥೆ ಹೆಂಗಿರ್ತದೆ ಅಂತೇಳಿ ಹೇಳಿದ್ರೆ, ಆ ಮಾರುಕಟ್ಟೆಗೆ ಯಾವುದೇ ಒಂದು ಉತ್ಪನ್ನದ ಪೂರೈಕೆ ಮತ್ತು ಬೇಡಿಕೆ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದು, ಇದನ್ನು ಭಾಳಷ್ಟು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಬ್ಬ ರೈತನು ಯಾವ ಹೊತ್ತಿನಲ್ಲಿ ತನ್ನ ಉತ್ಪನ್ನವನ್ನು ಹೆಚ್ಚು ಬೆಳೆದ್ರೆ ಅನುಕೂಲ ಆಗ್ತದೆ ಮತ್ತು ಯಾವ ಸಮಯದಲ್ಲಿ ಅದನ್ನು ಮಾರಾಟ ಮಾಡಿದರೆ ಅವನಿಗೆ ಹೆಚ್ಚಿನ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಷಯವನ್ನು ನಾವು ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಮಾಡ್ಕೋಬೋದು. ಈಗ ಉದಾಹರಣೆಗೆ ಈ ಅಗ್ರಿಸ್ಟ್ಯಾಕ್ ಪೋರ್ಟಲನ್ನು ನಾವು ಈಗ ಪ್ರಾರಂಭ ಮಾಡಿದ್ದೇವೆ. ಅಗ್ರಿಸ್ಟ್ಯಾಕ್ ಪೋರ್ಟಲ್ನ ಒಂದು ಭಾಗ ಏನು ಅಂತೇಳಿ ಹೇಳಿದರೆ, ಸೆಂಟ್ರಲ್ ಫ್ರೂಟ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು. ನಿಮ್ಮೆಲ್ರಿಗೂ ಗೊತ್ತಿದೆ, ಪ್ರತಿಯೊಬ್ಬ ರೈತರಿಗೂ ಒಂದು ಫ್ರೂಟ್ ಐಡಿ ಅಂತೇಳಿ ನಾವು ಕೊಟ್ಟಿದ್ದೇವೆ. ಇದನ್ನು ಸೆಂಟ್ರಲೈಸ್ಡ್ ಐಡಿ ಜೊತೆಗೆ ಒಂದು ಡಿಜಿಟಲೈಸ್ ಮಾಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಪ್ರಾರಂಭ ಆಗಿದೆ. ಅಂದರೆ ಭಾರತದಲ್ಲಿ ಇರ್ತಕ್ಕಂಥ 7.63 ಕೋಟಿ ರೈತರು ಈಗಾಗಲೇ ಇದರೊಳಗೆ ಒಳಪಟ್ಟಿದ್ದಾರೆ. ಸೆಂಟ್ರಲ್ ಐಡಿ ಬಂದಿದೆ ಅವರಿಗೆ. ಈ ಸೆಂಟ್ರಲ್ ಐಡಿ ಮುಖಾಂತರ ಏನು ಅಂತೇಳಿ ಹೇಳಿದರೆ, ಪ್ರತಿಯೊಬ್ಬ ರೈತನ ಎಲ್ಲ ದಾಖಲೆಗಳು ಅಲ್ಲಿ ಲಭ್ಯ ಆಗ್ತದೆ. ಉದಾಹರಣೆಗೆ ನಿಮ್ಮ ಒಟ್ಟಾರೆ ಜಮೀನು ಹಿಡುವಳಿ ನಿಮ್ಮದು ಎಷ್ಟಿದೆ, ಯಾವ ಸರ್ವೆ ನಂಬರ್ದಿದೆ, ವಾಟ್ ಈಸ್ ಯುವರ್ ಆಧಾರ್ ನಂಬರ್, ನಿಮ್ಮ ಬ್ಯಾಂಕಿನ ಡೀಟೇಲ್ಸ್, ಎವ್ರಿಥಿಂಗ್ ವಿಲ್ ಬಿ ಅವೈಲಬಲ್ ಅಂಡರ್ ಸಿಂಗಲ್ ಐಡಿ. ಅದನ್ನು ನಾವು ಸೆಂಟ್ರಲ್ ಐಡಿ ಅಂತೇಳಿ ಕರೀತಾ ಇದ್ದೇವೆ. ಇದನ್ನು ಈಗಾಗಲೇ ನಮ್ಮ ರೈತರು ಮಾಡಿಸ್ಕೊಂಡಿದ್ದಾರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಫ್ರೂಟ್ ಐಡಿ ಅಂತೇಳಿ ಏನು ಮಾಡ್ತಾ ಇದ್ದೇವೆ, ಅದನ್ನು ನಾವು ಈಗಾಗಲೇ ಸೆಂಟ್ರಲ್ ಐಡಿ ಆಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ಡಿಜಿಟಲ್ ಅಗ್ರಿಮೆಂಟ್ ಪ್ರಕಾರ ಮಾಡ್ತಾ ಇದ್ದೇವೆ. ಈಗಿನ ರೈತರು ಇನ್ನೂ ಯಾರು ಮಾಡಿಸ್ಕೊಂಡಿಲ್ಲ, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೆಂಟ್ರಲ್ ಐಡಿಯನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅಂತೇಳಿ ಈ ಮುಖಾಂತರ ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಇದು ಒಂದು ಭಾಗ ಆಯಿತು ಅಂತೇಳಿ ಹೇಳಿದರೆ, ನೆಕ್ಸ್ಟ್ ಅದರ ಮುಖಾಂತರ ನಿಮ್ಮ ಪ್ರತಿಯೊಬ್ಬ ರೈತನ ಸರ್ವೆ ನಂಬರ್ನ ಸಾಯಿಲ್ ಪ್ರೊಫೈಲ್ ಸ್ಟಡಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೋಬೋದು. ಏನು ಅಂತೇಳಿ ಹೇಳಿದ್ರೆ, ಸಾಯಿಲ್ ಪ್ರೊಫೈಲ್ ಈಗ ಒಂದು ಪ್ರತ್ಯೇಕ ಸಂಸ್ಥೆ ಇದೆ, ಅಲ್ಲಿಯರದು ಏನು ಕೆಲಸ ಅಂತೇಳಿ ಹೇಳಿದರೆ, ನಮ್ಮ ಮಣ್ಣಿನ ವರ್ಗೀಕರಣ ಮಾಡಿ ನಮ್ಮ ಮಣ್ಣಿನಲ್ಲಿ ಏನು ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡುವಂಥದ್ದು. ಇದನ್ನು ರೈತವಾರು ಮಾಡೋದಕ್ಕೆ ಸಾಧ್ಯ ಇದೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಂಡ್ರೆ. ಅಂದರೆ ಪ್ರತಿ ಸರ್ವೆ ನಂಬರ್ ವಾರು ನಾವು ಸಾಯಿಲ್ ಪ್ರೊಫೈಲ್ ಸ್ಟಡಿಯನ್ನು ಮಾಡ್ಬೋದು. ಈಗಿನ ವ್ಯವಸ್ಥೆ ಒಳಗೆ ಏನು ಮಾಡ್ತಾ ಇದ್ದೇವೆ, ಇಡೀ ಊರಿಗೆ ಒಂದು ಮಾಡ್ತಕ್ಕಂಥದ್ದು ಅಥವಾ ಇಡೀ ಹೋಬಳಿಗೆ ಒಂದು ಸಾಯಿಲ್ ಪ್ರೊಫೈಲ್ ಸ್ಟಡಿಯನ್ನು ಮಾಡಿ ಅದರ ಮುಖಾಂತರ ಎಲ್ಲ ರೈತರಿಗೂ ಅದೇ ರೆಕಮೆಂಡೇಷನ್ ಕೊಡ್ತಾ ಇದ್ದೇವೆ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಭಾಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ್ವಿ ಅಂತೇಳಿ ಹೇಳಿದರೆ ನಾವು ಪ್ರತಿಯೊಬ್ಬ ರೈತನ ಮಟ್ಟಕ್ಕೆ ಇದನ್ನು ತರ್ಬೋದು. ಇವನ್ ರೆಕಮೆಂಡೇಷನ್ಸು ಕೂಡ ಅಷ್ಟೇ. ನಾವು ಏನು ಪೆಸ್ಟಿಸೈಡ್ಸ್ ರೆಕಮೆಂಡೇಷನ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಫಂಜಿಸೈಡ್ಸ್ ರೆಕಮೆಂಡೇಷನ್ಸ್ ಆಗಿರ್ಬೋದು, ಇದನ್ನು ನಾವು ಇನ್ ಜನರಲ್ ಮಾತಾಡ್ತಾ ಇದ್ದೇವೆ. ಇಡೀ ಹೋಬಳಿಯನ್ನು ಗಮನದಲ್ಲಿ ಇಟ್ಕೊಂಡು ಈ ಹೋಬಳಿಯಲ್ಲಿ ಈ ರೀತಿಯ ಹವಾಮಾನ ಬರಲಿದೆ, ಇದರ ಫಲವಾಗಿ ನೀವು ಈ ರೀತಿ ಕ್ರಮಗಳನ್ನು ಅನುಸರಿಸಿ ಅಂತೇಳಿ ನಾವೆಲ್ಲ ರೈತರಿಗೂ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಇದು ರೈತನ ಮಟ್ಟಕ್ಕೆ ಬರ್ತದೆ, ಅಂದರೆ ಗ್ರಾಮ ಮಟ್ಟಕ್ಕೆ, ಗ್ರಾಮ ಮಟ್ಟದಿಂದ ರೈತನ ಮಟ್ಟಕ್ಕೆ ಬಂದು, ಯಾಕೆ ಅಂತೇಳಿ ಹೇಳಿದರೆ ಈ ಗ್ರಾಮದಲ್ಲಿ ಬಂದಂಥ ಮಳೆ ಮತ್ತೊಂದು ಗ್ರಾಮದಲ್ಲಿ ಬರಬೇಕು ಅಂತ ಇಲ್ಲ. ಜೊತೆಗೆ ಒಂದೇ ಗ್ರಾಮದಲ್ಲಿ ಒಂದು ಭಾಗದಲ್ಲಿ ಮಳೆ ಆದರೆ ಇನ್ನೊಂದು ಭಾಗದಲ್ಲಿ ಮಳೆ ಆಗ್ತಲೇ ಇರತಕ್ಕಂಥ ವಾತಾವರಣದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಇದನ್ನು ನಿಖರತೆಗೆ ಒಳಪಡಿಸ್ತಕ್ಕಂಥ ವ್ಯವಸ್ಥೆ ಯಾವುದ್ರ ಮುಖಾಂತರ ಸಾಧ್ಯ ಅಂತೇಳಿ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಸಾಧ್ಯ. ಇದರ ಉಪಯೋಗ ಬಹುಶಃ ಬರುವಂಥ ದಿನಗಳಲ್ಲಿ ಏನು ಮಾನ್ಯ ಪ್ರಧಾನಮಂತ್ರಿಗಳು ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದಾರೆ ಭಾರತ್ ವಿಸ್ತಾರ ಯೋಜನೆ, ಅದರಲ್ಲಿ ಅಗ್ರಿಸ್ಟಾಕ್ ಪೋರ್ಟಲ್ಗಳ ಬಗ್ಗೆ ಮಾತಾಡಿದ್ದಾರೆ ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಬಗ್ಗೆ ಮಾತಾಡಿದ್ದಾರೆ. ಇವರ ಎಲ್ಲ ರೆಕಮೆಂಡೇಷನ್ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಸಂಯೋಜಿಸುವ ಬಗ್ಗೆ ಮಾತನಾಡಿದ್ದಾರೆ. ಇದು ಭಾರತದ ಕೃಷಿಯ ಒಂದು ಭವಿಷ್ಯದ ಭರವಸೆಯನ್ನು ನಮ್ಮೆಲ್ಲರಿಗೂ ತಂದಿದೆ. ಆ ಭರವಸೆ ಬಹುಶಃ ನಿಜ ಆಗ್ತದೆ. ಆ ಮುಖಾಂತರ ನಮ್ಮೆಲ್ಲರ ರೈತರ ಆದಾಯ ಹೆಚ್ಚಿಗೆ ಆಗ್ತದೆ, ಅವರ ಜೀವನ ಮಟ್ಟ ಸುಧಾರಿಸ್ತದೆ. ಆ ಮುಖಾಂತರ ಎಲ್ಲರ ರೈತರ ಬದುಕು ಹಸನಾಗಲಿ ಅಂತೇಳಿ ಹಾರೈಸ್ತಾ ಈ ಒಂದು ಅವಕಾಶಕ್ಕಾಗಿ ಆಕಾಶವಾಣಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ಭಾಗವಹಿಸಿ ಮಾತನಾಡಿದರು. ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಎಂಬ ವಿಚಾರ ಕೃಷಿಕರಿಗೆ ಅತ್ಯಂತ ಪ್ರಸ್ತುತವಾದ ವಿಚಾರವಾಗಿದ್ದು, ಇದನ್ನು ಕುರಿತು ಚರ್ಚೆಗೆ ವೇದಿಕೆ ಕಲ್ಪಿಸಿರುವುದಕ್ಕಾಗಿ ಆಕಾಶವಾಣಿಗೆ ಅಭಿನಂದಿಸಿದರು. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರುಗಳು ಮತ್ತು ಇಲ್ಲಿ ನಮ್ಮೊಂದಿಗಿರುವ ಎಲ್ಲ ರೈತರುಗಳು, ಜೊತೆಗೆ ಆಕಾಶವಾಣಿಯನ್ನು ಕೇಳ್ತಾ ಇರುವಂಥ ಎಲ್ಲ ಕೇಳುಗರಿಗೆ ನಮಸ್ಕಾರ. ಪ್ರಾಯಶಃ ನಮಗಂತೂ ವಿಶೇಷ ಗೊತ್ತಾಯಿತು, ಫೆಬ್ರವರಿ 15 ರೇಡಿಯೋ ಕಿಸಾನ್ ದಿವಸ ಅಂತ. ಅದರಲ್ಲೂ ವಿಶೇಷವಾಗಿ ಕಿಸಾನ್ ವಾಣಿಯನ್ನು ಹಾಸನ ಆಕಾಶವಾಣಿ ಮೊದಲಿಗೆ ಪ್ರಾರಂಭ ಮಾಡ್ತು ಅನ್ನೋದು ತುಂಬ ಖುಷಿಯ ವಿಚಾರ. ಸೊ ಹಾಸನ ಆಕಾಶವಾಣಿ ಭಾಳ ಹಿಂದಿನಿಂದಲೂ ಕೃಷಿ ಮತ್ತು ತೋಟಗಾರಿಕೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ತಾ ಬಂದಿದೆ. ನಾವಂತೂ ಈಗಾಗಲೇ ಮಧುಸೂದನ್ ಹೇಳಿದ ಪ್ರಕಾರ ನಮ್ಮ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ನಾವು ಆಕಾಶವಾಣಿ ಮೂಲಕ ನಮ್ಮ ರೈತರಿಗೆ, ಬೆಳೆಗಾರರಿಗೆ ಬಿತ್ತರ ಮಾಡ್ತಾ ಬರ್ತಾ ಇದ್ದೇವೆ. ಈ ವರ್ಷ ಈಗಾಗಲೇ ಹೇಳಿರೋ ಪ್ರಕಾರ ಈ ಮುಂದಿನ ಯುಗ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಆಗ್ತದೆ ಅಂತ ಈಗಾಗಲೇ ಸಾಕಷ್ಟು ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸಾಕಷ್ಟು ಚರ್ಚೆನೂ ಸಹ ನಡೀತಾ ಇದೆ. ಏನಂತ ಹೇಳಿದರೆ, ಕೃತಕ ಬುದ್ಧಿಮತ್ತೆ ಬಂದರೆ ಕೆಲಸ ಕಡಿಮೆ ಆಗ್ಬೋದು, ಅಥವಾ ಕೆಲಸಕ್ಕೆ ಉದ್ಯೋಗ ಆಕಾಂಕ್ಷಿಗಳೇನಿದ್ದಾರೆ ಅವರ ಸಂಖ್ಯೆಗೆ ಸ್ವಲ್ಪ ಏಟು ಬೀಳ್ಬೋದು, ಉದ್ಯೋಗಕ್ಕೆ ಏಟು ಬೀಳ್ಬೋದು. ಆ ರೀತಿಯ ಎಲ್ಲ ರಂಗಗಳನ್ನ ಈ ಕೃತಕ ಬುದ್ಧಿಮತ್ತೆ ಆವರಿಸ್ಬೋದು ಅಂತ ಎಲ್ಲರಿಗೂ ಒಂದು ಭಯ ಇದೆ. ನಮಗೂ ಸಹ ಅದೇ ಭಯ ಇದೆ. ಯಾಕೆಂದರೆ ಮಧುಸೂದನ್ ನಮ್ಮನ್ನು ನೆಕ್ಸ್ಟ್ ಕರೆಸ್ತಾರೋ ಇಲ್ವೋ ಗೊತ್ತಿಲ್ಲ. ಕಾರಣ ಏನಂತ ಹೇಳಿದರೆ, ಆಕಾಶವಾಣಿ ಮುಂದೆ ಕುಳಿತುಕೊಬಿಟ್ಟು ಕೃತಕ ಬುದ್ಧಿಮತ್ತೆ ಅದನ್ನು ಮಾತಾಡ್ದಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ನಮ್ಮ ಅವಶ್ಯಕತೆ ಏನಿದೆಯೋ ಅಂತ ಗೊತ್ತಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು ನಾವು ಬೇಕೋ ಬೇಡೋ ಅಂತ. ಆದ್ರೂ ಇರಲಿ, ಕೃತಕ ಬುದ್ಧಿಮತ್ತೆ ಸಾಕಷ್ಟು ಎಲ್ಲ ರಂಗನೂ ಆವರಿಸ್ತಾ ಇರೋದ್ರಿಂದ ಈಗಾಗಲೇ ಅವರು ಹೇಳ್ತಾ ಇದ್ರು, ಇದು ಒಂಥರ ವಾಟ್ಸಪ್ ವೆಬ್ ಇದ್ದಂಗೆ ಅಲ್ಲ ಅದು, ಅಥವಾ ಬೇರೆ ಗೂಗಲ್ ವೆಬ್ ಇದ್ದಂಗೆ ಅಲ್ಲ. ಅದನ್ನು ಉಪಯೋಗ ಮಾಡೋ ರೀತಿನೇ ಬೇರೆ, ಅಥವಾ ಉಪಯೋಗಿಸೋ ರೀತಿನೇ ಬೇರೆ, ಉಪಯೋಗ ಮಾಡೋ ಸಂದರ್ಭಗಳೇ ಬೇರೆ ಅಂತ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಅದನ್ನು ಯಾವ ಸಂದರ್ಭದಲ್ಲಿ ಯಾವ ರೀತಿ ಯಾವ ಕಾರಣಕ್ಕೆ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಹೋದರೆ ಖಂಡಿತವಾಗಿಯೂ ಕೃತಕ ಬುದ್ಧಿಮತ್ತೆ ಭಾಳ ಉಪಯೋಗ ಆಗ್ತದೆ. ನಾವಂತೂ ನಮ್ಮ ಆಕಾಶವಾಣಿ ಮೂಲಕ ಪ್ರತಿ ವಾರ ಈಗ ಫಲಸಿರಿ ಕಾರ್ಯಕ್ರಮ ಬಿತ್ತನೆ ಆಗ್ತಾ ಇದೆ. ಜೊತೆಗೆ ಮುಂದಿನ ದಿವಸಗಳಲ್ಲಿ ತೆಂಗಿನ ತೇರು ಅನ್ನೋ ಕಾರ್ಯಕ್ರಮವನ್ನು ಸಹ ನಾವು ಬಿತ್ತನೆ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಆಕಾಶವಾಣಿ ಮೂಲಕ ನಮ್ಮ ಇಲಾಖೆ ಸಾಕಷ್ಟು ಚಟುವಟಿಕೆಯಿಂದ, ಮತ್ತು ನಾವು ಚಟುವಟಿಕೆಯಿಂದ ಇದ್ದೀವಿ ಅಂತ ನಮ್ಮ ರೈತರಿಗೆ, ಬೆಳೆಗಾರಿಗೆ ಗೊತ್ತಾಗಬೇಕು ಅಂದರೆ ಆಕಾಶವಾಣಿ ನಮಗೊಂದು ಮಾಧ್ಯಮ. ಅದ್ರ ಮೂಲಕ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಸೊ ಕೃತಕ ಬುದ್ಧಿಮತ್ತೆ ಯುಗ ಪ್ರಾರಂಭ ಆಗ್ತಿರೋದ್ರಿಂದ ನಮ್ಮೆಲ್ಲ ರೈತರು, ವಿಶೇಷವಾಗಿ ಯುವಕರು ಕೃಷಿಯನ್ನು ಬಿಟ್ಟು ಬೇರೆ ರಂಗಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅವರ ಜಮೀನಲ್ಲಿ ತೋಟ ಇದ್ರೂ ಸಹ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ, ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ, ಶಿವಮೊಗ್ಗ, ಮಡಿಕೇರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ದೊಡ್ಡ ದೊಡ್ಡ ಎಸ್ಟೇಟ್ಗಳಿದೆ. ಅದು ನನಗೊಂದು ಆಶ್ಚರ್ಯ ಅಂತ ಹೇಳಿದರೆ, ಎಸ್ಟೇಟ್ ಮಕ್ಕಳು ಒಂದು 50,000 ಅಥವಾ 1,00,000ಕ್ಕೆ ಹೋಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಜಮೀನಲ್ಲಿ ಕೆಲಸಕ್ಕೋಸ್ಕರ ಬೇರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ 50,000 ಸಂಬಳ ಕೊಡ್ತಾರೆ ಇಲ್ಲಿ. ಆದರೆ ಇವ್ರು 50,000ಕ್ಕೆ ಆ ಕಡೆ ಹೋಗ್ತಾರೆ. ಯಾಕೆ ಅಂತ ಕೇಳಿದಾಗ ಅರ್ಥ ಆಯಿತು, ಎಲ್ಲರಿಗೂ ಒಂದು ವೈಟ್ ಕಾಲರ್ ಕೆಲಸ ಬೇಕು ಅಂತ. ಸೊ ವೈಟ್ ಕಾಲರ್ ಅಂದರೆ ನಮ್ಮ ಕಾಲರ್ ಬಣ್ಣ ಆಗಬಾರ್ದು ಅಥವಾ ಕೆಸರಾಗಬಾರ್ದು, ನಮ್ಮ ಕೈ ಕೆಸರಾಗಬಾರ್ದು ಅಂತ. ಅಲ್ಲಿ ಹೋಗಿ ಒಂದು ಕಂಪ್ಯೂಟರ್ ಮುಂದೆ ಕುಳಿದ್ರೆ ಬಟ್ಟೆ ಬಣ್ಣ ಜೊತೆಗೆ ನಮ್ಮ ಬಣ್ಣನೂ ಸಹ ಉಳಿಸ್ಕೋಬೋದು ಅಂತ. ಯಾಕಂದರೆ ಜಮೀನಲ್ಲಿ ಕೆಲಸ ಮಾಡಿದರೆ ಸ್ವಲ್ಪ ನಾವು ಕಪ್ಪಾಗಿಬಿಡ್ತೀವಿ ಅಂತ ನಮಗೆಲ್ಲ ಒಂದು ಭಾವನೆ ಇದೆ. ಮೋಸ್ಟ್ಲಿ ನಾವೆಲ್ಲ ಕಪ್ಪಾಗಿದ್ದೀವಿ ಯಾಕೆಂದರೆ ಜಮೀನಲ್ಲಿ ಇದ್ದೀವಿ ಅಂತ ಇರ್ಬೋದು. ಆ ಭಾವನೆ ನಮ್ಮಲ್ಲಿ ಇರೋದ್ರಿಂದ ಇವರು ಅಲ್ಲೋಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗ್ಯವ್ರೆ.
ಸೊ ಆ ವಾತಾವರಣ ಅಟ್ಲೀಸ್ಟ್ ಈ ಕೃತಕ ಬುದ್ಧಿಮತ್ತೆ ನಮ್ಮ ಯುವಕರಿಗೆ ಒಂದು ದಾರಿದೀಪ ಆಗಿ ಅವರು ಸಹ ಬಂದು ಇದನ್ನು ಬಳಕೆ ಮಾಡ್ಕೊಂಡು ಈ ಕೃಷಿಯಲ್ಲಿ ಅಥವಾ ತೋಟಗಾರಿಕೆಯಲ್ಲಿ ತೊಡಗಿದ್ರೆ ಖಂಡಿತವಾಗಿಯೂ ನಮ್ಮ ಒಂದು ಕೃಷಿ ಕ್ಷೇತ್ರ ಬೆಳವಣಿಗೆಗೆ ಪೂರಕವಾಗ್ತದೆ. ಆ ಪೂರಕವಾಗಲಿ ನಮ್ಮ ಕೃತಕ ಬುದ್ಧಿಮತ್ತೆ ಉಪಯೋಗ ಆಗಲಿ ಅಂತ ಆಶಿಸುತ್ತಾ, ಆಕಾಶವಾಣಿ ಹೋದ ವರ್ಷ ಬೇರೆ ವಿಷಯದಲ್ಲಿ ಕಿಸಾನ್ ದಿವಸವನ್ನ ಆಚರಣೆ ಮಾಡಿದ್ರು. ಈ ವರ್ಷ ಕೃತಕ ಬುದ್ಧಿಮತ್ತೆ ಅನ್ನೋ ವಿಷಯವನ್ನ ಇಟ್ಟು ಅವರು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ದಿವಸಗಳಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳನ್ನು ಸಹ ಪ್ರಚಾರ ಮಾಡ್ತಾರೆ. ಸೊ ಅದರಲ್ಲಿ ನಾವು ಭಾಗಿಯಾಗೋಣ ಅಂತ ಹೇಳ್ತಾ, ಸೊ ತಾವೆಲ್ಲ ಬೆಳೆಗಾರರು ಬಂದಿರಿ, ಆಕಾಶವಾಣಿಯನ್ನು ಯಾರು ಪ್ರತಿನಿತ್ಯ ಕೇಳ್ತಾ ಇರ್ತೀರಿ, ಯಾರು ಆಕಾಶವಾಣಿ ಮೂಲಕ ಮಾತಾಡ್ತಾ ಇರ್ತೀರಿ, ತಾವು ಇವತ್ತೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಮತ್ತು ಆಕಾಶವಾಣಿ ಎಲ್ಲ ಮುಖ್ಯಸ್ಥರುಗಳಿಗೆ ಮತ್ತು ನಿರೂಪಕರಿಗೆ ನಮ್ಮನ್ನು ಕರೆಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಹಾಸನ ಆಕಾಶವಾಣಿ ಕೇಂದ್ರದ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಟಿಪಿ ಉಷಾ ಅವರು ಭಾಗವಹಿಸಿ ಮಾತನಾಡಿದರು. ಹಾಸನ ಆಕಾಶವಾಣಿ ಕೇಂದ್ರ ವಿಶೇಷವಾಗಿ ಕೃಷಿಕರಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುತ್ತಿದೆ ಎಂದು ಅವರು ಹೇಳಿದರು. ನಮಸ್ಕಾರ. ಗೌರವಾನ್ವಿತ ಅತಿಥಿಗಳೇ, ವಿಷಯ ತಜ್ಞರೇ ಹಾಗೂ ರೈತರೇ, ಆಕಾಶವಾಣಿ ಹಾಸನ ಕೇಂದ್ರವು ಇಂದು ರೇಡಿಯೋ ಕಿಸಾನ್ ದಿವಸವನ್ನು ಆಚರಿಸುತ್ತಿದೆ. ಸುಮಾರು 3 ದಶಕಗಳಿಂದ ರೈತರಿಗೆ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಬಂದಿದೆ ಈ ಕೇಂದ್ರ. ಕಿಸಾನ್ ವಾಣಿ ಕಾರ್ಯಕ್ರಮ ಮೊಟ್ಟ ಮೊದಲಿಗೆ ಶುರುವಾದಾಗ 2004ರಲ್ಲಿ ಆಕಾಶವಾಣಿ ಹಾಸನ ಕೇಂದ್ರವು ಮೊಟ್ಟ ಮೊದಲ ಬಾರಿಗೆ ಅದನ್ನು ಪ್ರಸಾರ ಮಾಡಿದೆ. ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಈ ಆಕಾಶವಾಣಿ ಕೇಂದ್ರವು ಪ್ರಸಾರ ಮಾಡುತ್ತಲೇ ಬಂದಿದೆ. ಪ್ರಸ್ತುತ 4 ಕೃಷಿ ಹಾಗೂ ಪಶುಸಂಗೋಪನೆಗೆ ಸಂಬಂಧಿಸಿದ ಬಾನುಲಿ ಸರಣಿ ಪ್ರಸಾರವಾಗುತ್ತಿದೆ. ಅರಳಿಕಟ್ಟೆ, ಫಲಸಿರಿ, ಹೈನು ಹೊನ್ನು ಹಾಗೂ ಹಸಿರು ಸಿರಿ. ಸದ್ಯದಲ್ಲೇ ಹೊಸ 3 ಸರಣಿಗಳು ಪ್ರಾರಂಭವಾಗಲಿವೆ. ಹಾಸನ ಆಕಾಶವಾಣಿ ಕೇಂದ್ರವು ಹಾಸನ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ನೆರೆಹೊರೆಯ ಚಿಕ್ಕಮಗಳೂರು, ಮಡಿಕೇರಿ, ತುಮಕೂರು, ಕೊಡಗು ಇತ್ಯಾದಿ ಎಲ್ಲ ಜಿಲ್ಲೆಗಳಲ್ಲಿ ಶ್ರೋತೃಗಳನ್ನು ಹೊಂದಿದೆ. ಅಂದರೆ ಆಕಾಶವಾಣಿ ಹಾಸನ ಕೇಂದ್ರದಿಂದ 100 ಕಿಲೋಮೀಟರ್ ಒಳಗಡೆ ಎಲ್ಲರೂ ಇಲ್ಲಿನ ಕಾರ್ಯಕ್ರಮಗಳನ್ನು ಆಲಿಸಬಹುದಾಗಿದೆ. ಅಷ್ಟೇ ಅಲ್ಲ, ಈಗ ವೆಬ್ ಸ್ಟ್ರೀಮಿಂಗ್ ಇರೋದ್ರಿಂದ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರದಲ್ಲಿ ಎಲ್ಲಿ ಬೇಕಾದರೂ ಈ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಅಷ್ಟೇ ಅಲ್ಲ, ಈಗ ನಮ್ಮಲ್ಲಿ ಸ್ಟಾಫ್ ಶಾರ್ಟೇಜ್ ಇದ್ರೂ ನಾವು ಈ ಕಾರ್ಯಕ್ರಮಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ನಾವು ಬಿತ್ತರ ಮಾಡುತ್ತಲೇ ಬಂದಿದ್ದೇವೆ. ಅಷ್ಟೇ ಅಲ್ಲ, 2 ಪ್ರತಿಭಾನ್ವಿತ ಪ್ರೋಗ್ರಾಂ ನಿರ್ವಾಹಕರು ಅತ್ಯಾಧುನಿಕ ಕಾರ್ಯಕ್ರಮಗಳನ್ನು, ಅಂದರೆ ಹಳ್ಳಿಗೆ ಹೋಗಿ ರೈತರನ್ನು ಸಂಪರ್ಕಿಸಿ ಹೊಸ ಮಾಹಿತಿಗಳನ್ನು ರೈತರಿಗೆ ತಲುಪಿಸ್ತಾನೇ ಇದ್ದಾರೆ. ಹಾಗೆ ಇಂದು ನಾವು ಹೊಸ ಕ್ರಾಂತಿಯ ಅಂಚಿನಲ್ಲಿದ್ದೇವೆ. ಅದುವೇ ಕೃತಕ ಬುದ್ಧಿಮತ್ತೆ. ಸೈನ್ಸ್ ಫಿಕ್ಷನ್ ಅಥವಾ ಪ್ರಯೋಗಗಳಲ್ಲಿ ಮಾತ್ರ ಇದು ಈಗ ಕೃಷಿಕರ ಪಾಲಿಗೂ ಬಂದಿದೆ. ಅದರ ಬಗ್ಗೆ ಮಾಹಿತಿ ನೀಡಲು ಈಗ ವಿಶೇಷ ತಜ್ಞರು ಬಂದಿದ್ದಾರೆ. ಅವರು ಏನು ಹೇಳ್ತಾರೋ ಅದನ್ನು ನಾವೆಲ್ಲ ಆಲಿಸೋಣ. ನಮಸ್ಕಾರ. ಹಾಸನ ಆಕಾಶವಾಣಿ ಕೇಂದ್ರದ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಸಲಹಾ ಮಂಡಳಿಯ ಸದಸ್ಯರಾದ ಪ್ರಗತಿಪರ ರೈತ ಮಹಿಳೆ ಹಾಗೂ ಬರಹಗಾರ್ತಿ ಪೂರ್ಣಿಮಾ ಕಾನಹಳ್ಳಿ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಹಾಸನ ಆಕಾಶವಾಣಿ ಕೇಂದ್ರ ಈ ಹಿಂದಿನಿಂದಲೂ ಉತ್ತಮ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುತ್ತಿರುವುದಕ್ಕಾಗಿ ಹಾಸನ ಆಕಾಶವಾಣಿ ಕೇಂದ್ರವನ್ನು ಅವರು ಶ್ಲಾಘಿಸಿದರು. ಸುಮಾರು 4th ಮೇ 1991 102.2 ಮೆಗಾಹರ್ಟ್ಸ್ ಇದು ನಮ್ಮ ಮನೆಯಲ್ಲಿ ಪ್ರತಿಧ್ವನಿಸಿದ ಕ್ಷಣ. ಹಾಸನ ಆಕಾಶವಾಣಿ ನಮ್ಮ ಮನೆ ಮತ್ತು ಮನಸ್ಸನ್ನು ತಲುಪಿದ ಕ್ಷಣ ಅಂತ ಹೇಳ್ಬೋದು. ಆಗೆಲ್ಲ ಹಳ್ಳಿಗಳು ಅಂದರೆ ನಮಗೆ ಒಂಥರ ಮಳೆಗಾಲದೆಲ್ಲ ದ್ವೀಪದಂತ ಆಗ್ತಾ ಇದ್ವಿ. ಯಾವುದೇ ಮಾಹಿತಿ ಇಲ್ಲ, 3 ಹೊತ್ತು ಸುರಿತಿದ್ದಂಥ ಮಳೆ. ಆ ಸಮಯದಲ್ಲಿ ನಮಗೆ ಹೊರಗಡೆ ಒಂದು ಪ್ರಪಂಚದ ಅರಿವು, ಆಗು ಹೋಗುಗಳನ್ನು ನಮಗೆ ತಂದು ಕೊಡ್ತಾ ಇದ್ದಿದ್ದು ಆಕಾಶವಾಣಿ. ಮತ್ತು ನಮಗೊಂದು ಎಂಟರ್ಟೈನ್ಮೆಂಟ್ ಅಂತ ಸಿಗ್ತಾ ಇದ್ದಿದ್ದು ಆಕಾಶವಾಣಿನೇ. ನನ್ನ ಕಿಚನ್ನಲ್ಲಿ ಹಾಗೂ ನಾವು ಕಾರಿನಲ್ಲಿ ಪ್ರಯಾಣ ಮಾಡುವಾಗಲೂ ಕೂಡ ಆಕಾಶವಾಣಿನ ಯಾವಾಗಲೂ ಕೇಳ್ತೀವಿ. ಆವಾಗೆಲ್ಲ ಫ್ರೀಕ್ವೆನ್ಸಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬೆಟ್ಟ ಗುಡ್ಡಗಳು ಬಂದಾಗ, ಕಾಡುಗಳು ಅಡ್ಡ ಬಂದಾಗ ಕಟ್ ಆಗ್ತಾ ಇತ್ತು. ಆದರೆ ಈಗ ಹಾಗೇನಿಲ್ಲ, ಚೆನ್ನಾಗಿ ಆಕಾಶವಾಣಿ ನಮ್ಮ ಮನೇನ ಎಲ್ಲ ಕಡೆ ತಲುಪ್ತಾ ಇದೆ. ಮತ್ತು ಡೆಲ್ಲಿನಲ್ಲಿ ಇರೋವಂಥ ನನ್ನ ಮಗ ಕೂಡ ಹಾಸನ ಆಕಾಶವಾಣಿನ ದಿನನಿತ್ಯ ಕೇಳ್ತಾನೆ. ಯಾಕೆ ಅಂದರೆ ಊರಿನ ವ್ಯಾಮೋಹ ದೂರದಲ್ಲಿರುವಾಗ ಹೆಚ್ಚಾಗಿರುತ್ತೆ ನೋಡಿ. ಮತ್ತು ಬೆಳಿಗ್ಗೆ ನನ್ನ ದಿನಚರಿ ಶುರುವಾಗೋದೇ ಆಕಾಶವಾಣಿಯಿಂದ. ಫಸ್ಟ್ ರೇಡಿಯೋನ ಆನ್ ಮಾಡೋದ್ರಿಂದನೇ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳು ಆರಂಭ ಆಗ್ತಾ ಹೋಗುತ್ತೆ. ಇನ್ನು ಹಾಸನ ಆಕಾಶವಾಣಿನ ಹಾಸನ ಅಷ್ಟೇ ಅಲ್ಲ, ಸುತ್ತಮುತ್ತನೂ ಸಹ ಕೇಳುಗರಿದ್ದಾರೆ. ಪಕ್ಕದ ಜಿಲ್ಲೆಗಳಲ್ಲೂ ಸಹ ಆಸಕ್ತಿಯಿಂದ ಕೇಳುಗರು ಇಲ್ಲಿ ಇದ್ದಾರೆ. ಕಾರಣ ಅಂದರೆ
ಇಲ್ಲಿ ಬರುವಂಥ ಕಾರ್ಯಕ್ರಮಗಳು ಕೃಷಿಕರಿಗೆ ಸಲಹೆ, ಅನುಭವಿ ಕೃಷಿ ವಿಜ್ಞಾನಿಗಳ ಸಂದರ್ಶನ, ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಡುವಂತಹ ಕಾರ್ಯಕ್ರಮಗಳು ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಒಳ್ಳೆ ವೈದ್ಯರುಗಳನ್ನು ಕರೆಸಿ ತಜ್ಞ ವೈದ್ಯರ ಸಂದರ್ಶನ ಏರ್ಪಡಿಸ್ತೀರಾ ಮತ್ತು ಹಲವಾರು ಸ್ಥಳೀಯ ಕಲಾವಿದರನ್ನು ಸಹ ನೀವು ಸಂದರ್ಶನ ಮಾಡ್ತೀರಾ. ತೆರೆಮರೆಯಲ್ಲಿರುವಂತಹ ಪ್ರತಿಭೆಗಳನ್ನು ಬೆಳಕಿಗೆ ತರ್ತೀರಾ. ಇನ್ನು ಪುಸ್ತಕ ಪರಿಚಯಗಳನ್ನು ಮಾಡಿಕೊಡ್ತೀರಾ. ಹಲವಾರು ಅಳಿವಿನಂಚಿನಲ್ಲಿರುವಂತಹ ಒಂದು ವಾದ್ಯಗಳ ಪರಿಚಯ ಮಾಡಿಕೊಡ್ತೀರಾ. ಪುಸ್ತಕ ಪರಿಚಯ ಇದು ನನ್ನ ಮೆಚ್ಚಿನ ಕಾರ್ಯಕ್ರಮ. ಅದಕ್ಕೊಂದು ಒಳ್ಳೆ ಹೆಸರು ಸಹ ಇಟ್ಟಿದ್ದೀರಾ, ಪಾರಿಜಾತ ಅಂತ. ಸುಜಾತ ಮೇಡಮ್ ಅವರ ಒಂದು ಮಧುರವಾದ ಧ್ವನಿನಲ್ಲಿ ಅದನ್ನು ಬೆಳಗಿನ ಹೊತ್ತು ಕೇಳೋಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕೇಳುಗರ ನಾಡಿ ಮಿಡಿತಕ್ಕೆ ಸ್ಪಂದಿಸುತ್ತಿರೋ ಅಂತಹ ಹಾಸನ ಆಕಾಶವಾಣಿಯ ಎಲ್ಲ ಕಲಾವಿದರಿಗೂ ಸಹ ನನ್ನದೊಂದು ಸಲಾಂ ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಯಾಟ್ಸ್ ಆಫ್ ಟು ಹಾಸನ್ ಆಕಾಶವಾಣಿ. ಕೇಳುಗರ ಪರವಾಗಿ ನಾನು ಈ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತೀನಿ. ಇಲ್ಲಿ ಬಿತ್ತರವಾಗೋ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ಚಾವಡಿ ಮಾತು. ಇಲ್ಲಿ ಗ್ರಾಮೀಣ ಸೊಗಡಿನಲ್ಲಿ ನೀವು ಈಗಿನ ಕರೆಂಟ್ ಅಫೇರ್ಸ್ಗಳನ್ನ ಎಷ್ಟು ಚೆನ್ನಾಗಿ ವಿವರಿಸ್ತೀರಾ ಅಂದರೆ ಅದು ನಮ್ಗೆ ಯಾರೋ ನಮ್ಮ ಫ್ರೆಂಡ್ಸ್ ಜೊತೆ ಮನೆಯಲ್ಲಿ ನನ್ನ ಅಕ್ಕ ತಂಗಿನೋ ಅಣ್ಣ ತಮ್ಮನ ಜೊತೆನೋ ಕೂತ್ಕೊಂಡು ಮಾತಾಡ್ತಿರೋ ಅಂಥ ಒಂದು ಸುಂದರವಾದ ಅನುಭವ ಕೊಡುತ್ತೆ ಅಂತ ಹೇಳ್ಬೋದು. ಕೃಷಿ ರಂಗದ ವಿಭಾಗದ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಬಿಕಾಸ್ ಹಲವಾರು ರೈತರ ಬದುಕನ್ನು ಬದಲಾಯಿಸಿದ ಕೀರ್ತಿ ಈ ಆಕಾಶವಾಣಿಗೆ ಸಲ್ಲುತ್ತೆ. ಸುಮಾರು 93ರ ಆಸುಪಾಸಿನಲ್ಲಿ ಬಿತ್ತರವಾದ ಉಡುಪಿ ಜಿಲ್ಲೆಯ ಚೇರ್ಕಾಡಿ ರಾಮಚಂದ್ರ ರಾಯರು ಅನ್ನೋಂಥ ಒಬ್ಬರು ವಯೋವೃದ್ಧರ ಸಂದರ್ಶನ. ಶೂನ್ಯ ಕೃಷಿಯಲ್ಲಿ ಅವರು 5 ಲಕ್ಷ ಉಳಿಸಿದ್ದು ಆಗೆಲ್ಲ ನಮಗೊಂದು ದೊಡ್ಡ ಸಂಚಲನನೇ ಉಂಟು ಮಾಡಿತ್ತು. ಅವರ ಮಕ್ಕಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರೂ ಸಹ ಅಪ್ಪನ ಉಳಿತಾಯ ನೋಡಿ ಅವರು ಬ್ಯಾಂಕ್ ಕೆಲಸ ಬಿಟ್ಟು ಬಂದು ಕೃಷಿಯಲ್ಲಿ ತೊಡಗಿಸ್ಕೊಂಡ್ರು. ಇದನ್ನು ಕೇಳಿ ಆಗ ನಮ್ಮನೆಯಲ್ಲೂ ಸಹ ನನ್ನ ಪತಿಯವರು ಸಹ ಚೇರ್ಕಾಡಿ ಪದ್ಧತಿಯಲ್ಲಿ ಸ್ವಲ್ಪ ಭತ್ತನೂ ಬೆಳೆದ್ರು. ನಾವು ಸಹ ಸ್ವಲ್ಪ ದಿನ ಶೂನ್ಯ ಕೃಷಿಯತ್ತ ಪ್ರಭಾವಿತರಾಗಿದ್ವಿ. ಮತ್ತು ಹೇಳಬೇಕು ಅಂತ ಅಂದರೆ ಆಕಾಶವಾಣಿ ಹಲವಾರು ವರ್ಷಗಳಿಂದ ನಮ್ಮೆಲ್ಲರಿಗೂ ಬೇಕಾದಂತಹ ಮಾಹಿತಿ ಮನರಂಜನೆಯನ್ನು ಕೊಡ್ತಾ ಇದೆ. ಮತ್ತು ಇನ್ನೂ ಹೇಳ್ತಾ ಹೋಗಬೇಕು ಅಂದರೆ ನನಗೂ ಒಂದು ಟಿ ವಿನಲ್ಲಿ ನ್ಯೂಸ್ ಓದಬೇಕನ್ನೋ ಆಸೆ ಇತ್ತು. ಅದನ್ನು ಹಾಸನ ಆಕಾಶವಾಣಿ ಇತ್ತೀಚೆಗೆ ಒಂದು ಕರ್ನಾಟಕದ ಹೆಮ್ಮೆಯ ಮಲೆನಾಡು, ಅದರ ಸಂಪ್ರದಾಯ ಮತ್ತು ಕರುನಾಡ ಕಾಫಿ ಇಂಥ ವಿಷಯಗಳಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ಅದಕ್ಕಾಗಿಯೂ ಸಹ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಸನ ಆಕಾಶವಾಣಿಯ ಪ್ರಾರಂಭದ ದಿನಗಳಲ್ಲಿ ವಿಜಯ ಅಂಗಡಿಯವರು, ಕೇಶವ ಮೂರ್ತಿಯವರು ಮತ್ತು ಎನ್ ರಘು ಅಂತ ಒಬ್ಬರಿದ್ರು, ಹನುಮಂತ್ ನಾಯಕ್ ಇರಬಹುದು, ಪುಟ್ಟಸ್ವಾಮಿ ಬಿ ತರೀಕೆರೆ ಅವರು ಈಗಲೂ ಇದ್ದಾರೆ ಅಂದ್ಕೋತೀನಿ. ನೀವೆಲ್ಲ ಹಾಸನ ಆಕಾಶವಾಣಿನ ಒಂದು ಮಟ್ಟಕ್ಕೆ ತಂದು ಬೆಳೆಸಿದ್ರಿ. ಈಗಿನ ಮಧುಸೂದನ್ ಮತ್ತು ಸುಜಾತ ಮೇಡಮ್ ಹಾಗೂ ಇನ್ನೂ ಹಲವಾರು ನಂಗೆ ಹೆಸರು ಗೊತ್ತಿಲ್ಲ, ನೀವೆಲ್ಲ ಅದಕ್ಕೆ ಇನ್ನೂ ಒಂದು ಹೊಸ ಹೊಳಪನ್ನು ಕೊಡ್ತಾ ಇದ್ದೀರಾ, ಇನ್ನೂ ಒಂದು ಹೊಸ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ. ತುಂಬ ಖುಷಿಯಾಗುತ್ತೆ ಇದನ್ನು ಹೇಳೋದಕ್ಕೆ. ಮತ್ತು ಇನ್ನೂ ಒಂದು ಹೇಳಬೇಕಂದ್ರೆ ಕೃಷಿಯ ಬಗ್ಗೆ AI ಬಳಸಿಕೊಂಡು ಹೇಗೆ ಕೃಷಿನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಚಾರ ಸಂಕಿರಣ ಇಟ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದರೆ ಅನುಭವಿ ಸಂಸ್ಥೆಗಳಾದ ಕಾಫಿ ಬೋರ್ಡ್ ಇರ್ಬೋದು, CCIR, IHR, ICAR, KVK, ಮೆಟಲಾಜಿಕಲ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಡೇಟಾ ಫೀಡ್ ಮಾಡೋದು ಕರೆಕ್ಟಾಗಿರಬೇಕು. ಇಲ್ಲದಿದ್ದರೆ ರೈತರಿಗೆ ಪೂರ್ಣ ಪ್ರಮಾಣದ ಮಾಹಿತಿಯಲ್ಲಿ ಸಿಗಲ್ಲ. AI ಏನಂದರೆ ನೀವು ಮಾಹಿತಿ ಕೇಳಿದಾಗ ಅದು ಯಾವುದೋ ಒಂದು ಆರ್ಟಿಕಲ್ ಓದಿನೋ ಅಲ್ಲಿ ಏನು ಲಭ್ಯ ಇರುತ್ತೋ ಅದನ್ನು ಬಾಚಿಕೊಂಡು ನಮಗೊಂದಷ್ಟು ಇನ್ಪುಟ್ ಕೊಡುತ್ತೆ. ಆದರೆ ಅದು ಅಕ್ಯುರೇಟ್ ಹೇಗೆ ಅಂತ ನೀವು ತೀರ್ಮಾನಿಸ್ತೀರಾ. ಹಾಗಾಗಿ ನಮ್ಮ ಆಕಾಶವಾಣಿಯಲ್ಲಿ ಹಲವಾರು ರೈತರುಗಳ ಸಂದರ್ಶನ ಎಪಿಸೋಡ್ಗಳಿರ್ಬೋದು, ಅದನ್ನು ನೀವು AIಗೆ ಫೀಡ್ ಮಾಡಿದರೆ ಒಳ್ಳೆಯದಾಗುತ್ತೆ. ಒಳ್ಳೆ ಅಕ್ಯುರೇಟ್ ಮಾಹಿತಿ ರೈತರಿಗೆ ಸಿಗುತ್ತೆ. ಕೊನೆಯದಾಗಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ FM ಹಾಸನ ಆಕಾಶವಾಣಿ ಕೇವಲ ಒಂದು ರೇಡಿಯೋ ಕೇಂದ್ರವಲ್ಲ, ಅದು ರೈತರ ಗುರು, ಮಾರ್ಗದರ್ಶಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಫೋರ್ ದ ಇಂಟರ್ನೆಟ್ ಕ್ಯಾರಿಡ್ ಫಾರ್ಮರ್ ಟು ದ ವರ್ಲ್ಡ್, ಆದರೆ FM ಹಾಸನ್ ಬಾಟ್ ದೆಮ್ ಟು ದ ನಾಲೆಡ್ಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಸನ ಹಾಗೂ ನೆರೆಹೊರೆಯ ಜಿಲ್ಲೆಯ 100ಕ್ಕೂ ಅಧಿಕ ಆಯ್ದ ಕೃಷಿಕರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಕೃತಕ ಬುದ್ಧಿಮತ್ತೆ ಕುರಿತು ಮಾಹಿತಿ ಮಾಡಿಕೊಂಡರು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಂಪನ್ಮೂಲ ವ್ಯಕ್ತಿಗಳು ಉದ್ಘಾಟನಾ ಸಮಾರಂಭದ ನಂತರ ಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಇದುವರೆಗೂ ಹಾಸನ ಆಕಾಶವಾಣಿ ಕೇಂದ್ರ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
ಸಂಕಲನ ಶಮಿತಾ ಜೈನ್.